ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಹಿಂಗಂದು ಕೂಡಲೇ ಸುರುಗೆ ನಮ್ಮ ಶಂಕರ್ ಸ್ವರ್ಗಾವಿ ಹೇಳ ಈ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಆನಂತರ ನಮ್ಮ ಶಾಸಕರು ಹೇಳಿದರು, ಎಲ್ಲರೂ ಹೇಳಿದರು, ಬಸವಾದಿ ಶರಣರ ಸಮಾವೇಶ ಯಾಕೆ ಹಿಂದೂ ಸಮಾವೇಶ. ಬಹಳ ಮಂದಿಗೆ ಏನನ್ನಿಸಿತ್ತು, ಬಸವಾದಿ ಶರಣರಂದ್ರೆ ಹಿಂದೂಗಳಲ್ಲ ಅನ್ನೋ ಹಂಗೆ ಒಂದು ವಾತಾವರಣ ಕೆಲವು ಜನ ಮುಟ್ಟಾಳರು ಕೂಡ್ಕೊಂಡು ತಯಾರು ಮಾಡಿದ್ರು. ತಮ್ಮದೇ ಆದಂಥ ದಿನಾಲೂ ಅದನ್ನು ಸುಳ್ಳು ಮಾತಾಡಿ ಅದನ್ನು ತಯಾರು ಮಾಡಿದ್ರು. ನಾವು ಯಾರು ಕೇಳ್ತಿದ್ದಿಲ್ಲ, ಹಿಂಗಾಗಿ ಅವ್ರಂಗ ಬಾರಿಸ್ಕೋತಾನ ಹೊಂಟಿದ್ರು. ಒಂದು ಸಾರಿ ಹೀಗೆ ಮಾಡೋದು ಸರಿಯಲ್ಲ. ನಮಗೆ ಅವ್ರ ಬಗ್ಗೆ ರೋಷ ಬಂದದ್ದು ಯಾವಾಗ ಅಂದ್ರೆ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಏನೋ ತ್ಯಾಗಮತಿ ಮಾಡಕ್ಕೆ ಹೊಂಟಾರಲ್ಲ ಇವರು. ಎಲ್ಲದಕ್ಕೂ ಬಸವಣ್ಣಂದೊಂದು ವಚನ ತಗೊಳ್ಳೋದು, ಏನಾರ ಹೇಳೋದು. ಬಸವಣ್ಣನ ವಚನ 1, ಇವರು 99. ಹಿಂಗೆ ಹಾಕಿ ಬಸವಣ್ಣವರನ್ನ ಅತಿ ಅಡ್ಡದಾರಿಗೆ ಎಳೆಯುವಂಥ ಕೆಲಸ ಮಾಡೋದು ನೋಡಿ ಬ್ಯಾಸರ. ಇದೀಗ ಬಸವನಗೌಡರು ಹೇಳ್ದಂಗೆ ಬಸವಣ್ಣವ್ರ ಹೆಸರು ತಗೊಳ್ಳೋದು, ಹೇಳೋದು, ವೇದಗಳನ್ನು ಬಸವಣ್ಣ ವಿರೋಧ ಮಾಡಿದ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಎಲ್ಲ ದೇವರುಗಳನ್ನು ಖಂಡಿಸಿದಾನ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಯಾವ ಕರ್ಮ ಸಿದ್ಧಾಂತಗಳನ್ನು, ಪುಣ್ಯ ಪಾಪಗಳನ್ನು, ಸ್ವರ್ಗ ನರಕಗಳನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಬಸವಣ್ಣ ವೈದಿಕನಲ್ಲ ಅಂತ ಹೇಳೋದು. ಆಮೇಲೆ ಬಸವಣ್ಣ ಗುಡಿ ಸಂಸ್ಕೃತಿಯನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಗುಡಿಗಳನ್ನು ಕೆಡಿಬಿಡ್ಬೇಕು, ಯಾರು ಗಿಡಿಗೆ ಹೋಗಬಾರ್ದು ಅಂತ ಹೇಳೋದು. ಆಮೇಲೆ ಬಸವಣ್ಣವರು ಜಗಲಿಯ ಮೇಲಿನ ದೇವರುಗಳನ್ನು ಎಂದೂ ಒಪ್ಕೊಂಡಿಲ್ಲ, ಆದ್ದರಿಂದ ಎಲ್ಲ ದೇವರನ್ನ ಸಂಗ್ರಹ ಮಾಡಿ ಹೊಳೆಗೆ ಹಾಕಬೇಕು ಅಂತ ಹೇಳೋದು. ಆಮೇಲೆ ಬಸವಣ್ಣ ಶಿವನನ್ನ, ವಿಷ್ಣುವನ್ನ, ಆಮೇಲೆ ಬಸವಣ್ಣನವರ ಹೆಸರಿನಲ್ಲಿ, ಶರಣರ ಹೆಸರಿನಲ್ಲಿ ರಾಮಾಯಣ ಮಹಾಭಾರತಗಳ ಮೇಲೆ ಹಾದರದ ಕಥೆ, ಸೋದರರ ವಧೆ ಅನ್ನುವ ರೀತಿಯಲ್ಲಿ ಎಲ್ಲಿಯೋ ಒಂದೆರಡು ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಬಂದು ಅದನ್ನು ಬಸವಣ್ಣವರಿಗೆ, ಶರಣರಿಗೆ ಹಚ್ಚಿ ಧರ್ಮ ಹಾಳು ಮಾಡೋದು. ಆ ನಂತರ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವಣ್ಣವರು ನಿರ್ಗುಣ ನಿರಾಕಾರವನ್ನು ಒಪ್ಕೊಂಡಿದ್ರು. ಹಾಗಾದರೆ ನಿರ್ಗುಣ ನಿರಾಕಾರವನ್ನೇ ಉಪಾಸಿಸುವಂಥವ್ರು ಯಾರದಾರ ಅವ್ರು ನಮ್ಮ ಸಮೀಪದವರು ಅಂತ ತಿಳ್ಕೊಂಡು ಮಸೀದಿಗಳಲ್ಲಿ ಹೋಗದೆ ಮಸೀದಿಯವರಿಗೆ ಅನುಕೂಲ ಆಗುವಂಥ ಸಭೆಗಳನ್ನು ನಡೆಸೋರು. ಕ್ರಿಶ್ಚಿಯನ್ರ ಚರ್ಚಿನೊಳಗೆ ಹೋಗ್ಲಾರ್ದು, ಯಾಕಂದ್ರೆ ಅವ್ರ ಒಳಗೆ ಬರ್ಕೊಳಂಗಿಲ್ಲ. ಆದರೆ ಕ್ರಿಶ್ಚಿಯನ್ರಿಗೆ ಅನುಕೂಲ ಆಗುವಂಥ ಸಮಾವೇಶಗಳನ್ನು ಮಾಡೋದು. ಅಂದ್ರೆ ಒಟ್ಟು ಉದ್ದೇಶ ಏನು ಅಂದ್ರೆ ಹಿಂದೂ ಧರ್ಮವನ್ನು ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟಿಂಗ್ ಮಾಡ್ಕೊಂತ ಹೋಗೋದು. ಅದರ ಭಾಗವಾಗಿ ವೀರಶೈವರು, ಲಿಂಗಾಯತರು ಅಂತ ತಿಳ್ಕೊಂಡು 2 ಭಾಗ ಮಾಡಿ ಒಬ್ಬ ಮಾಜಿ IAS ಆಫೀಸರ್ ಅದನ್ನ ಎಷ್ಟು ನೀಚದನವ ಅಂದ್ರೆ ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅದು ದಿನ ಅವ್ರು ಲಗ್ನ ಮಾಡ್ಕೊತಾರೆ, ಒಬ್ಬರಿಗೊಬ್ಬರು ಎಲ್ಲ ಮಾಡಕತ್ತಾರ ಅಂತ ಹೇಳಿ, ಆಮೇಲೆ ಆ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ ಅಂತ ಹೇಳಿ ಎಲ್ಲರೂ ತಲೆ ಕೆಡಿಸು. ಇಂಥ ನೀಚತನದ ಪರಮಾವಧಿಯನ್ನು ದಾಟಿ ಈ ಧರ್ಮವನ್ನು ಒಡಿಬೇಕು, ಸಂಘಟಿತ ಲಿಂಗಾಯತರನ್ನ ಒಡಿಬೇಕು. ಇವ್ರನ್ನ ಒಡೆದಲಾರ್ದ ಮತ್ತೊಬ್ಬರು ನಮ್ಗೆ ರಾಜ್ಯ ಆಳಕ್ಕೆ ಬರಂಗಿಲ್ಲ ಅನ್ನುವಂಥ ದುಷ್ಟ ಉದ್ದೇಶದಿಂದ ಇವತ್ತೇನು ಗದ್ದಿಗೆ ಮೇಲೆ ಕುಂತಂಥವ್ರದಾರ ಇವರ ಅಡಿಯಾಳಾಗಿ ನಮ್ಮವರ, ನಮ್ಮ ಸಮೀಪದವರ, ನಮ್ಮ ಸಮಾಜವನ್ನು ಒಡೆಯುವಂಥ
ನೀಚ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಇದೆಲ್ಲ ಮಾಡೋರಿಗೆ ಹಿಂಗ್ಯಾಕೆ ಮಾಡ್ತಿರೋ, ಮಾಡಬೇಡ್ರಿ ಅಂತ ನಾ ಬೈದೆ. ನಾ ಯಾಕೆ ಬೈದೆ ಅನ್ನೋದನ್ನು ಎಲ್ಲರೂ ಹೇಳಿದ್ರು. ಯಾಕೆ ಬೈದೆ ಅನ್ನೋದನ್ನು ಹೇಳಿದ್ರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ. ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ, ಒಬ್ಬಕ್ಕೆ ತಲೆ ಮ್ಯಾಗ. ಈಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಇಕ್ಕಿನ ಗೂಡ್ ಲವ್ ಮೆಟ್ಲ ಹೊಡಿದಾಕೆಲ್ಲ ಹೇಳ. ನಮ್ಮ ದೇವರನ್ನ ಈ ರೀತಿ ನೀವು ಮಾಡಿದ್ರ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರ, ಇಂಥದ್ದ ಒಂದು ಅಪಹಾಸ್ಯವನ್ನ ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸ ಜುದ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಗ್ತೈತಿ ನಿಂಬುದು. ನಾವೇನ್ ಅಂಥದ್ದು ಮಾಡಿಲ್ಲ, ಬರೇ ಬೈದಿನ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಾರೆ. ಯಾಕೆ ಪೆಟ್ಟು ಹತ್ತ? ನಾ ಇನ್ನೊಂದು ಮಾತು ಕೇಳ್ತೇನೆ. ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನ ಹಾನಿ ಮಾಡ್ಲಿ, ನಾ ಬೈದದ್ದನ್ನು ಹಿಂದೆ ತಗೋತೀನಿ. ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ, ನಮಗ್ ಭಾಳ ಬೈದ್ರ ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಹಾನಿ ಮಾಡ್ರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಹಾನಿ ಮಾಡ್ರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರಿ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಹಾನಿ ಮಾಡಂಗಿಲ್ಲ, ಅಲ್ಲಿ ತನ ನಾ ಹಿಂದೆ ತಕ್ಕೊಡೋದು. ಯಾಕಂತಂದ್ರೆ ನಾ ಮಾತಾಡಿದ್ದು ಬಹಳ ಕಡಿಮೆ. ನಿಮ್ಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಬಹಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನ, ಮತ್ತೊಬ್ಬ ರಾಮನ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರ, ಇವೆಲ್ಲವುಗಳನ್ನು ಮಾತಾಡ್ತಾರ. ಏನ್ ಯಾರು ಕೇಳೋರೇ ಇಲ್ಲ ಅಂತ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು. ಎಲ್ಲರೂ ಏನ್ ಬಿಡ್ರಿ ಒದರ್ತಾವ್ ಹೊಕ್ಕವ್ ಅಂದ್ರು. ಒದರ್ತಾವ್ ಹೊಕ್ಕವ್ ಅಂತ ಎಷ್ಟು ದಿವ್ಸ ಸುಮ್ಮನಿರೋದು, ಒಂದ್ ದಿವ್ಸ ಹೆಟ್ಟು ಅಂತ ತಿಳ್ಕೊಂಡು ಹೆಟ್ಟಿದ್ನೆ ಅಷ್ಟೇ. ಹೆಟ್ಟಿದ ಕೂಡಲೇ ಈಗ ನನಗೇನಂತಾರೆ, ಹಿಂದೆ ಬಂದು ನಿಮ್ ಕೈ ಮುಗಿತೀವಿ, ಇದನ್ನು ಬಂದ್ ಮಾಡ್ರಿ, ಹಿಂಗ ಚಾಲು ಇಟ್ರಿ ಅಂತಂದ್ರೆ ನಮ್ಮ ಮಠಗಳು ಕೀಲಿ ಹಾಕು ಪಾಳೆ ಬರ್ತೈತಿ. ಮೊನ್ನೆ ಒಬ್ಬರು ಸ್ವಾಮಿಗಳನ್ನ ಕಳಿಸಿದ್ರು ಮಧ್ಯಸ್ಥಿ ಮಾಡಕ್. ಅವ್ರು ಬಂದು ಅಪೋಳ ಸತ್ತದ್ದನ್ನ ಎಷ್ಟು ದಿವಸ ಮತ್ತಿನ್ನ ಸತ್ತದ್ದಕ್ಕೆ ಬಡಿಯವ್ರಿ. ಸತ್ತಕ್ಕೆ ಕೆಲವೊಂದು ಸತ್ತವ್ರನ್ನ ಸೋಗ್ ಹಾಕೊಂಡಿರ್ತಾವ, ಮತ್ತೆ ಯಾವಾಗಾರ ಬೆಳೆ ಸಿಕ್ತಂದ್ರೆ ಮ್ಯಾಲೆ ಹೇಳ್ತಾವ. ಅದಕ್ಕೆ ಕುಶಿಬಿ ಎತ್ತೆತ್ತಿ ಬಡಿತಾರಲ್ಲ, ಹಂಗೆ ಬಡಿಬೇಕಾಕೈತಿ. ಕುಶಿವಿ ಎಲ್ಲ ಉದ್ರವ ತಿಳ್ಕೊಂಡಿರ್ತೀವಿ, ಆದ್ರೂ ಒಂದು ಜರ ಉಳಿದಿರ್ತಾವ, ಅದಕ್ಕೆ ಹಿಂಗೆ ಎತ್ತುದು ಮತ್ತೆ ಬಡಿದು. ಹಂಗೆ ಮಾಡಿದ್ರೆ ಏನು ಜಳ 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 ಬರೇ ಕಟ್ಟಿಗಟ್ಟ ಉಳಿದಿರ್ವ, ಕುಶಿವೇನು ಉಳಿದಿರ್ವ, ಅದು ಹಂಗೆ ಬಡಿವ. ಮುಂದೆ ಎಂದು ಆಯುಷ್ಯದಾಗ ಹೆಸರು ತಗೊಂಡಿರ್ಬಾರ್ದು. ನಮ್ಮ ದೇವರದು, ನಮ್ಮ ದಿಂಡ್ರದು, ನಮ್ಮ ಧರ್ಮದ್ದು ಏನು ತಗೊಂಡ್ರು? ಏನ್ರಿ ಇದೇನು ಮಾತಾಡೋ ಮಾತುಗಳು? ನಮ್ಮ ದೇವರಿಗೆ ಒಂದು ಕಡೆ ಬೈತೇವೆ, ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ಮ ದೇವ್ರ ಮುಂದೆ ಅದನ್ನು ಮಾಡ್ತಾರ, ಇದನ್ನು ಮಾಡ್ತಾರ, ಹಂಗೆ ಮಾಡ್ತಾರ, ಹಿಂಗೆ ಮಾಡ್ತಾರ. ಪೂಜಾರಿಗಳು ಅಂದ್ರೆ ಇವರೆಲ್ಲ ದಲಾಲರದಾರ ಅಂತ. ನೋಡ್ರಪ್ಪ, ನಮ್ಮ ದೇವ್ರ ಮುಂದಿನ ನಮ್ಮ ದುರ್ಗಾದೇವಿನ ಇರಲಿ, ದುರ್ಗಾ ಪರಮೇಶ್ವರನೇ ಇರಲಿ, ಯಾವ ದೇವರೇ ಇರಲಿ, ಅವ್ರ ಮುಂದೆ ಏನಾಗ್ತೈತಿ ಅದರ ಬಗ್ಗೆ ನಾವು ಅದನ್ನು ಸಮರ್ಥನೆ ಮಾಡ್ಕೊಳಂಗಿಲ್ಲ, ಪ್ರಾಣಿ ಬಲಿ ಅಂತ. ಆದ್ರೆ ನಮ್ಮ ದೇವ್ರಿಗೇನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕರಿ ಇದ್ದವ್ರ ಬಗ್ಗೆ ಮಾತಾಡ್ತಾರೆ. ಬಕರಿ ಇದ್ದೊಳಗೆ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡಕ್ ಶುರು ಮಾಡ್ಯಾರ. ಅದರ ಬಗ್ಗೆ ಒಮ್ಮೆರ ಮಾತಾಡಿರೇನು ನೀವು ಸ್ವಾಮಿಗಳು? ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡಲೇ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತಾರೆ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡ. ನಮ್ಮ ಚಮತ್ಕಾರಗಳು, ನಮ್ಮ ಪವಾಡಗಳು ಏನಾರ ಹೇಳಿದ ಕೂಡಲೇ ಇವೆಲ್ಲ ಮೂಢ ನಂಬಿಕೆಗಳು, ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರ ಅಮೇರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ. ಎಲ್ಲ ಆಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಯಾಕಪ್ಪ?
ನಂಬತ್ತಿಂದ ನಮ್ಮವ್ರಿಗೆ ಬೇಯಿದೆ ಕಾಂಟ್ರಾಕ್ಟ್ ತಗೊಂಡಿರಿ ನೀವು ಅಂತ ನಾ ಕೇಳಿದ್ದು. ಇದಕ್ಕಿಂತ ಹೆಚ್ಚಿಗೆ ಏನು ಕೇಳಿ. ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000 to 50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಬಹಳ ಲಕ್ಷ ಕೊಟ್ಟು ಕೇಳಿ, ಹುಡುಗಿಯರು ಎಲ್ಲಿ ಹೋದವು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದವು. ಇವ್ರೇನು ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರ? ಎಲ್ಲಿಗೆ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕೊಂಡು, ಬಡಗೇರ್ ಚರ್ಚು ಅಂತ ಬೋರ್ಡ್ ಹಾಕೊಂಡು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕೊಂಡ್ರು. ಅಂದ್ರೆ ಇಷ್ಟು ಮಂದಿನ ಧರ್ಮಾಂತರ ಮಾಡಿದ್ರು ಸಹಿತ ನಿಮಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕುರಿತ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರ. ಅಂದ್ರೇನು? ಅವರಿಗೆ ಜಾಗ ಪ್ರಶಸ್ತ ಮಾಡಿಕೊಡ್ಲಾಕತ್ತಾರೆ. ಮಸೀದಿಗಳಿಗೆ ಹೋಗುವಂಗ ಜನರನ್ನ ತಯಾರು ಮಾಡೋದು ಲವ್ ಜಿಹಾದ್ದಿಂದ. ಅದಕ್ಕೆ ಹೋಗುವ ವಾತಾವರಣ ತಯಾರು ಮಾಡೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸ್ವಾಮಿ, ಯಾರು ಗದಗಿನ ತೋಂಟದಾರಿ ಮಠಕ್ಕಾದಂಥ ಸ್ವಾಮಿಗಳು ನಾಗನೂರ್ ಮಠಕ್ಕಿದ್ದಾಗ ಖುರಾನನ್ನ ಮರಾಠಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನು ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಕುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರೆ ಭಗವದ್ಗೀತಾಕ್ ಬೈತಾರ. ಏನಂದ್ರು? ಭಗವದ್ಗೀತಾ ಯುದ್ಧ ಮಾಡಂತ ಹೇಳ್ತೈತಿ. ಒಬ್ಬ ದೊಡ್ಡ ಪಂಡಿತ್ ಬಂದಿದ್ದ. ಕೆಲವೊಂದು ಲದ್ದಿ ಜೀವಿಗಳು ಅದಾವ ಅದ್ರೊಳಗೆ, ಬುದ್ಧಿಜೀವಿಗಳಲ್ಲ, ಲದ್ದಿ ಜೀವಿಗಳು. ಸುತ್ತೂರಾಗ ಸಿದ್ದೇಶ್ವರ ಅಪ್ಪಗಳು ನಕ್ಷತ್ರ ಫಾರ್ಮ್ದೊಳಗೆ ಇದ್ರು. ವಚನಗಳ ಮೇಲೆ ಚಿಂತನೆ ನಡೆದಿತ್ತು. ಒಬ್ಬ ಲದ್ದಿ ಜೀವಿ ಅಲ್ಲಿ ಬಂದಿದ್ದ. ನಾವು ಮಾತಾಡ್ಕೊಂತ ಕುಂತಿದ್ದೀವಿ. ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೆ, ಅವ್ರು ಲಿಂಗಾಯತದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಕೋತ ನಾವು ಭಗವದ್ಗೀತೆ ಉಪನಿಷತ್ತುಗಳ ವಿಚಾರ ವ್ಯಕ್ತಪಡಿಸಿದಾಗ ಅದೇನು ಸಾಹಿತ್ಯ? ಯಾವುದಾದ್ರೂ ದೇವರು ಯುದ್ಧ ಮಾಡಕ್ಕೆ ಹೇಳ್ತೈತೆ, ಕೊಲ್ಲಿಕ್ಕೆ ಹೇಳುವಂತ ಅವ ದೇವ್ರ ಅಕ್ಕನೇನು ಹಂಗೇನು ಹಿಂಗೇನು ಅಂತೇಳಿ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿ ಅಂದ ಕೂಡಲೇ ನಾನು ಅವಾಗೇನು ಅನ್ಲಿಲ್ಲ. ಬಂದು ಸಿದ್ದೇಶ್ವರ ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರ ಆ ಲದ್ದಿ ಜೀವಿ ಹಿಂಗಿಂಗ ಮಾತಾಡ್ತಿದ್ದಲ್ರಿ, ಕೃಷ್ಣ ಯುದ್ಧ ಮಾಡಕ್ ಹೇಳ್ತಾನ, ಹೊಡಿ ಅಂತ ಹೇಳೋರು ಎಂದರ ದೇವರಾಗ್ತಾರೇನು ಅಂತ ಕೇಳಿದ. ಆಮ್ಯಾಗ ಭಗವದ್ಗೀತಾ ಯುದ್ಧ ಮಾಡು, ಹೊಡೆದಾಡು, ಸಂಘರ್ಷ ಮಾಡು ಅಂತ ಹೇಳುದು ಇದು ಅಧ್ಯಾತ್ಮ ಗ್ರಂಥ ಆಕೈತಿ ಅನ್ನುವಂತ ಅಂತ ನಾ ಬುದ್ಧಿಯವ್ರಿಗೆ ಹೇಳಿದೆ. ಅಪ್ಪಗಳು ನನಗೇನಂದ್ರು, ನಾಳೆ ಮುಂಜಾನೆ ಅವ್ರಿಗೊಂದು ಪ್ರಶ್ನೆ ಕೇಳ. ಏನಂತ? ನಮ್ಮ ಲಿಂಗಾಯತ ಧರ್ಮದ ಲಿಂಗಾಯತ ತತ್ವಜ್ಞಾನದಲ್ಲಿ ಗಣಾಚಾರ ಅಂತ ಒಂದೈತಲ್ಲ, ಹಂಗಂದ್ರೆ ಏನು ಅಂತ ಕೇಳ್ರ. ನಮ್ಮ ಮರುದಿವ್ಸ ಮುಂಜಾನೆ ಆ ಲದ್ದಿ ಜೀವಿ ಕೇಳಿದೆ, ಈ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಒಂದೈತಲ್ಲ, ಅದ್ರದ್ದು ಏನು ಕೆಲಸ ಅಂತ ಕೇಳಿದೆ. ಅದುರೇ ಧರ್ಮಕ್ಕೆ ಸಂಕಟ ಬಂದಾಗ ಬೇಕಾದವ್ರನ್ನ ಕೊಂದ್ರು ನಡಿತೈತಿ ಧರ್ಮ ಉಳಿಸೋ ಸಲುವಾಗಿ. ಮತ್ ನಿನ್ನೆ ಕೃಷ್ಣ ಹೇಳಿದ್ದು ತಪ್ಪಂದಿ, ಇವತ್ತಿದು ಹೆಂಗ್ ಸರಿ ಆಗ್ತಾಯ್ತು ಮಾಸ್ತರ್ ಅಂದೆ. ನಾವು ಇವತ್ತಿಂತ ನಾವು ಮಾಸ್ತರ್ ತಲೆ ಎತ್ತಿಲ್ಲ. ಮತ್ತೊಬ್ಬರಿಗೆ ಮಾತಾಡೋದು ಬಹಳ ಸುಲಭ. ಹಿಂಗ ನಮ್ಮ ಮಂದಿ ತಲೆ ಕೆಡಿಸ್ಯಾರ. ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ, ಹಿಂಗ್ ಮೇಲಿಂದ ಮೇಲೆ ಮಾಡ್ತಿರ್ತಾರೆ. ಚರ್ಚ್ಗಳ ಬಗ್ಗೆ ಮಾತಾಡೋದಿಲ್ಲ. ಓಣಿ ಒಂದು ಚರ್ಚ್ ಆಗ್ಯಾವ್ರಿ. ಆಮ್ಯಾಗ ಇನ್ನೊಂದು ಹೇಳ್ತೀನಿ, ಬೀದರ್ ಜಿಲ್ಲಾದಾಗ ಇದ್ದಷ್ಟು ಚರ್ಚ್ ರಾಜ್ಯದೊಳಗೆ ಯಾವ ಜಿಲ್ಲಾದಾಗೂ ಇಲ್ಲ. ಯಾಕಂದ್ರೆ ಬೀದರ್ ಜಿಲ್ಲಾದೊಳಗೆ ಬಸವ ತತ್ವ ಪ್ರಚಾರಕರ ಅತಿ ಹೆಚ್ಚದ. ಆದ್ರೆ ಬಸವಣ್ಣನ ಈ ಸ್ಥಿತಿಗೆ ಒಯ್ದಿಡ್ತೇವೆ, ನಮಗೆ ಸಿಟ್ಟು ಬರ್ಲಕ್ಕಿಲ್ಲ. ನಮ್ಮ ಮಹಾತ್ಮನನ್ನ ಈ ರೀತಿ ಬಳಸ್ಕೊಂಡು ಹಿಂದೂ ಧರ್ಮವನ್ನ ನೀವು ಅವಹೇಳನ ಮಾಡ್ತಾ 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 ಮತ್ತೊಬ್ಬರ ಧರ್ಮಕ್ಕೆ ದಾರಿ ಮಾಡಿಕೊಡ್ತೀರಿ ಅಂದ್ರೆ ನಿಮಗೆ ಯಾರ ಬಗ್ಗೆನೂ ಚಿಂತಿಲ್ಲ. ಓಣಿಗೊಂದೊಂದು ಚರ್ಚ್ ತಲೆ ಎತ್ತಿದ್ರು ಇವ್ರಿಗೆ ಅದರದ್ದೇನು ಚಿಂತಿಲ್ಲ. ಆದ್ರೆ ಗುಡಿಗಳು ಕಟ್ಟಬಾರ್ದು ಅಂತ, ತಾಯಂದಿರು ಕುಂಕುಮ ಹಚ್ಕೋಬಾರ್ದು,
ನಾ ಅವ್ರಿಗೆ ಕೇಳಿದೆ, ನೋಡ್ರಿಪ್ಪ ಪುಣ್ಯಾತ್ಮರೇ, ನೀವು ಯಾರು ಬಸವಣ್ಣವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರೆ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ನಿಮಗೆ ಹೆಂಗ್ ಬೇಕು ಹಂಗೆ ಹೇಳ್ಕೊಳಕ್ ಕಲ್ತೀರಿ, ಆದ್ರೆ ಬಸವ ತತ್ವದನ್ನು ನಡ್ಕೊಳ್ಳೋರು ಒಬ್ಬರಾಗ ಅದಿರೇನು ನೀವು ಅಂತ ಕೇಳಿದ್ನಿ. ಅವ್ರಿಗೆ ಅದು ಸಿಟ್ಟು ಬಂತು. ಸಿಟ್ಟು ಬಂದ ಕೂಡಲೇ ಇನ್ನು ಎಲ್ಲ ಕಡೆ ಹೋಗಿ ಕೇಳಿಗಳೇನಂತ ಒಂದು ಜಿಲ್ಲಾ ಬಂದಿ ಮಾಡ್ರಿ, ಒಂದು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದು 4 ಮಂದಿನ ಕಳಿಸೋದು. ಕಾಡು ಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನಿನ್ನ ಜಮಖಂಡ್ಯಾಗ ಒಂದು 10 ಹಂದಿ ಹೋಗಿದ್ದು. ಅವು ಹಂದೆಣ್ಣುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ, ನಾ ಅಂತವ್ನು ಭಾಳ ತಗೊಳ್ಳೋದಿಲ್ಲ, ಯಾರ ಹೆಸರು ತಗೊಳ್ಳೋದು, ಯಾಕಂದ್ರೆ ಹಂದಿ ಕೂಡ ಕುಸ್ತಿ ಹಿಡಿಬಾರ್ದು ಯಾವಾಗ. ಅವನೇನು ಗೆದ್ರು ಅರ್ಥ ಇಲ್ಲ, ಸೋತರು ಅರ್ಥ ಇರಂಗಿಲ್ಲ, ಮೈ ಹೊಲಸ ತಗೊಂಡ ಬರ್ತೈತಿ ಅಂತ. ಆದ್ರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು, ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕ. ಕಳೆಗೆ ಹತ್ತಿದಾಗ ಒದರ್ತಾವ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ಲಕ, ಮತ್ತೆ ಅದ್ರ ಬಗ್ಗೆ ಒದರಲ್ರಕ್ಕ. ಭಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ರು ಅಂದ್ರೆ ಕಡ್ದು ಬೇಸ್ನಾಗ ಬಿದ್ದೈತೆ ಅಂತ ತಿಳ್ಕೊಬೇಕು. ಅದಕ್ಕೆ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡ್ಸಿ ಒಂದು ಒದಗಿರ್ತೀನಿ. ಅವು ಮುಂದೆ ಒಂದು ತಿಂಗಳ ತನೂ ಹಂಗ ಒದರಾಡ್ಕೊತಾ ಇರ್ತಾವು. ಒಂದು ತಿಂಗಳು ಆ ಮಾರ್ಕ್ಸನ ಅನುಯಾಯಿಗಳು ಇಲ್ಲಿಯವರೆಗೆ 10 ಕೋಟಿ ಜನರ ಕತ್ತಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋತ್ಸೆ ತುಂಗ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನು ಬರೀ 6 ವರ್ಷಗಳಲ್ಲಿ ಮಾಡಿದ. ಆ ಮಾರ್ಕ್ಸ್ ತಂದು ಬಸವಣ್ಣವ್ರು ಕೂಡ ಹೋಲಿಸಾಕತ್ತಾರೆ. ಎಂಥ ನೀಚಿತನ ಅನ್ಬೇಡ್ರಿ. ಆಮ್ಯಾಗ ಆ ಕಮ್ಯುನಿಸ್ಟರು ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೇನೆ, ಇವರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಭಾಳ ಹಿಡಿಸೈತಿ ಲಿಂಗಾಯತ, ಬಸವಣ್ಣವ್ರ ವಚನಗಳು ಭಾಳ ಹಿಡಿಸ್ಯಾವ. ನಾಳೆ ಭಾಳ ಹಿಡಿಸೈತದಿಲ್ಲೋ. ಮತ್ತು ನೀವು ಅಯ್ಯೋನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ. ಅವ್ನ ಪ್ರವಚನ ನಮ್ಗೆ ಯಾಕೆ ಹೇಳ್ತಾನಪ್ಪ, ಅವ ಭಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗೆ ಬಸವಣ್ಣನ ತತ್ವ ಭಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದು 4-8 ಮಂದಿನ ಪರಿವರ್ತನೆ ಮಾಡು, ಅಂದ್ರೆ ನಿನಗೆ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗೆ ಭಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆಯಿಂದ ರೊಕ್ಕ ಜಗ್ಗೋದು, ಸಲಹೆ ಕೊಡು. ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಇಂಥವ್ರು. ನಾವು ಹೇಳೋದಿಲ್ಲ ಹೆಸರು ಹೇಳಿದ್ನಂದ್ರೆ ಅವ್ರು ಮತ್ತೆ ದೊಡ್ಡವ್ರು ಹಾಕಾರ. ಅದಕ್ಕೆ ಅವ್ರ ಹೆಸರು ಯಾವಾಗಲೂ ಹೇಳೋದಿಲ್ಲ. ನಾ ಯಾರ ಹೆಸರು ತಗೋತೀನಲ್ಲ ಅವ್ರ ದಡಕ್ಕನ ದೊಡ್ಡವ್ರು ಹಾಕಾರ, ಹಂಗೆ ದೊಡ್ಡವ್ರು ಹಾಕೊಡೋದಿಲ್ಲ, ಅಲ್ಲೇ ಇರ್ಬೇಕು. ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಜನರಿಗೆ ಒಂದೊಂದು ಸಾರಿ ಶರಣರು ವೇದಶಾಸ್ತ್ರ ಆಗಮಗಳನ್ನ ಖಂಡಿಸಿದ್ರು ಅಂತ ಹೇಳಿದ್ರು. ನಾ ಅದಕ್ಕೆ ನಮ್ಮ ಶರಣರು ವಚನಗಳನ್ನ ಅಧ್ಯಯನ ಮಾಡಿ ಹುಡುಕ್ತೇವೆ. ನಮ್ಮವರೊಬ್ಬರು ಪ್ರಾಧ್ಯಾಪಕರು ಬಸವ ಶೈವದಲ್ಲಿ ಹಿಂದುತ್ವ ಅಂತ ಒಂದು ಗ್ರಂಥ ಬರ, ನಾವು ಅದನ್ನು ಬಬಲೇಶ್ವರದೊಳಗೆ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಆ ಪುಸ್ತಕ ಮಾರಾಟ ಆಗಲಾರ್ದಂಗೆ ಪೊಲೀಸರು ಹಚ್ಚಿ ಆ ಗ್ರಂಥದವನ್ನ ಹೊರಗೆ ಹಾಕ್ಸಿದ್ರು. ಅದರೊಳಗೆ ಆ ಮನುಷ್ಯ ಏನು ಮಾಡ್ಯಾನ, ಉಪಾಧ್ಯ ಅಂತಕ್ಕಂಥ ರೋಣದವನು, ಅವನು ಒಬ್ಬ ಲಿಂಗಾಯತ. ಎಷ್ಟು ಚಂದ ಬರ್ದಾನ ಆ ಗ್ರಂಥ ಅಂದ್ರೆ, ಇವರು ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂತಿದ್ರಲ್ಲ, ಅವಕ್ಕೆಲ್ಲ ಉತ್ತರಗಳನ್ನು ವಚನಗಳಿಂದ ಕೊಟ್ಟಾನೆ. 22,000 ವಚನಗಳಲ್ಲಿ 15,000 ವಚನಗಳನ್ನು ಅಧ್ಯಯನ ಮಾಡಿ ಅದರೊಳಗೆ 1,500 ವಚನಗಳನ್ನು ಪ್ರಮಾಣವಾಗಿ ಕೊಟ್ಟಾನೆ. ಕರ್ಮ ಸಿದ್ಧಾಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ, ಇವು ನೋಡ್ರಿ ಶರಣರ ಕರ್ಮ ಸಿದ್ಧಾಂತ ಹಿಂಗೆ ಹೇಳ್ಯಾನ. ನಾನು ಅಂಥವುಗಳನ್ನೇ ತಮ್ಮ ಸಲುವಾಗಿ ತಂದಿನ 1-2-3 ವೇದಶಾಸ್ತ್ರ ಆಗಮಗಳನ್ನು ಖಂಡಿಸ್ಯಾರ ಅಂತ ಹೇಳ್ತಾರೆ. ಹಾವು ಹದ್ದು ಕಾಗೆ ಗೂಗೆ ಅನಂತ ಕಾಲ ಬದುಕವೇ ಬೇಡವೋ ಮಾನವ, ಲೇಷನಿಸಿಕೊಂಡು ಬದುಕುವೋ ಮಾನವ ಶಿವಭಕ್ತನಾಗಿ, ಜೀವಿತಂ ಶಿವಭಕ್ತಾನಾಂ ಪರಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರಂತೂ ಭಕ್ತಿಹೀನಂ ನ ಶಾಂತರಿ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರ ಭಕ್ತಿ ಹಿಡಿದು 5 ದಿನವಾದರೂ ಬದುಕಿದರೆ ಸಾಲದೆ
ಆಗಮದ ಒಂದು ಪ್ರಮಾಣವನ್ನೇ ಬಸವಣ್ಣವರು ಈ ವಚನದಲ್ಲಿ ತಗೊಂಡು ಚೆನ್ನಾಗಿ ಬದುಕೋದಾದ್ರೆ 5 ದಿವಸ ಬದುಕಿದ್ರೆ ಸಾಕಲ್ಲೇನು? ಇಂಥವು ಬರ್ಗತ್ತೆ 100 ವರ್ಷ ಬದುಕೋದಕ್ಕಿಂತಲೂ ಚೆನ್ನಾಗಿ ಬದುಕೋದಕ್ಕೆ ಆಗಮ ಪ್ರಮಾಣ ಹೇಳಿದ ಇಷ್ಟು ಬದುಕಿದ್ರೆ ಸಾಕಲ್ಲೇನಂತ ಹೇಳಿದ್ದಾರೆ. ಅದು ಅಲ್ಲ, ಶರಣರು ಪುಣ್ಯ ಪಾಪಗಳನ್ನು ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿದರು. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೆಂಕಿಗಯ್ಯ ಬೇಗೆಗಯ್ಯ, ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಪಂಚಮಹಾಪಾತಕಗಳನ್ನು ಒಪ್ಕೊಂಡ್ರ ಇಲ್ಲ ಬಸವಣ್ಣವರು? ಒಪ್ಕೊಂಡ್ರಂತ ಅರ್ಥ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ ಬಸವಣ್ಣವರೇ. ಇಂಥ ವಚನಗಳು 100 ಅದಾವ. ಅದ್ರೊಳಗೆ ನಾ ಸುಮ್ ಸ್ಯಾಂಪಲ್ ಅಂತಂದಿನ, ಅಷ್ಟು ಇಲ್ಲಿ ಮಾತಾಡಕ್ ಆಗೋದಿಲ್ಲ. ಪುಣ್ಯಗಳ ಕಾಲಕ್ಕೆ ಹಗೆಗಳು ತನ್ನವರಹರು. ನಮ್ಮ ಹತ್ರ ಪುಣ್ಯ ಭಾಳ ಇತ್ತಂತಂದ್ರೆ ಶತ್ರುಗಳೆಲ್ಲ ನಮ್ಮ ಅಧೀನ ಆಗ್ತಾರ. ಪುಣ್ಯಗಳು ಅಹಕಾಲಕ್ಕೆ ಮಣ್ಣು ಹೊನ್ನಹುದು. ಪುಣ್ಯ ಭಾಳ ಇತ್ತು ಅಂತಂದ್ರೆ ಮಣ್ಣು ಸಹಿತ ನಮ್ಮ ಸಲುವಾಗಿ ಹೊನ್ನಾಕೈತಿ, ಬಂಗಾರ ಆಕೈತಿ. ಪುಣ್ಯಗಳ ಅಹಕಾಲಕ್ಕೆ ಹಾವು ನೇವಳಬಹುದು. ಹಾವು ಸಹಿತ ಒಂದು ಸಣ್ಣ ಹುಳ, ಎರಿಹುಳ ಆದಂಗೆ ಆಕೈತಿ. ಪುಣ್ಯಗಳ ಅಹಕಾಲಕ್ಕೆ ಅನ್ಯರು ತನ್ನವರು. ಪುಣ್ಯಗಳು ನಮ್ಮ ಹತ್ರ ಸಾಕಷ್ಟಿದ್ದು ಅಂತಂದ್ರೆ ಬೇಕಾದವ್ರು ಇರಲಿ, ಅವ್ರು ನಮ್ಮವ್ರು ಆಗ್ತಾರೆ. ಇಂತಹ ಪುಣ್ಯಗಳೆಲ್ಲವೂ ಭಕ್ತಿಯಿಂದಲಹವು. ಇಂಥ ಎಲ್ಲ ಪುಣ್ಯ ಭಕ್ತಿಯಿಂದ ಸಿಗ್ತಾವೆ. ಭಕ್ತಿ ಕೆಟ್ಟರೆ ಪುಣ್ಯವೂ ಕೆಡುವುದು. ಇಂತಪ್ಪ ಭಕ್ತಿಯೂ ಪುಣ್ಯವೂ ಚನ್ನಬಸವಣ್ಣನಿಂದುಂಟಾಗಿ ನಾನು ಬದುಕಿದನಯ್ಯ ಕೂಡಲ ಸಂಗಮ ದೇವ. ಇನ್ನೇನು ಹೇಳ್ಬೇಕು ಇವ್ರಿಗೆ? ಹಂಗಾದ್ರೆ ಬಸವಣ್ಣ ಹಿಂದೂ ಅಲ್ಲ ಅಂತ ಏನು ಬಬ್ಬಿ ಹೊಡಿತಿದ್ರಲ್ಲ, ಅವ್ರಿಗೆ ಇದಕ್ಕಿಂತ ಚಲೋ ಉತ್ತರ ಬಸವಣ್ಣವ್ರು ಏನು ಕೊಡಬೇಕು? ಎಲ್ಲ ಕೊಟ್ಟ ಅಂತ. ಆಮ್ಯಾಗ ಇನ್ನೊಂದು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತ ಹೇಳಿ ಬಸವಣ್ಣ ಗುಡಿಗುಂಡಾರಗಳನ್ನು ಖಂಡಿಸಾನ ಅಂತ ಹೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಯಾನ. ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬೇಡ್ಕರ್ ಚೌಡಯ್ಯನವರು ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಆಸ್ತಿಕತೆಯನ್ನ ಹಾಳು ಮಾಡೋದು. ಒಂದು ವೇಳೆ ಬಸವಣ್ಣವರು ಹೀಗೆ ಮಾಡಿದ್ರು ಅಂತಂದ್ರೆ ನನ್ನ ಪ್ರಶ್ನೆ ಅವರಿಗೆ ಏನು ಅಂದ್ರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕಲ್ಯಾಣದಿಂದ ಏನು ಹೊಂಟರು, ನೇರವಾಗಿ ಸೊಲ್ಲಾಪುರಕ್ಕೆ ಬಂದರು. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು. 68 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತಿನ ದಿವಸನೂ ಸಹಿತ ಸಂಕ್ರಮಣದೊಳಗೆ ನಂದಿ ಕೋಲಿನ ಯಾತ್ರೆ 68 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿ ಬರ್ತಾರೆ. ಒಂದು ವೇಳೆ ಬಸವಣ್ಣವರು ಅಥವಾ ಬಸವಾದಿ ಶರಣರು ಸ್ಥಾವರ ಲಿಂಗಗಳನ್ನು ವಿರೋಧಿಸಿದ್ರೆ ಬಸವಣ್ಣವರು ಕಲ್ಯಾಣ ಬಿಟ್ಟು ಮತ್ತೆ ಎಲ್ಲಿ ಬೇಕಾದಲ್ಲಿ ಆಗಿತ್ತು ಕೂಡಲ ಸಂಗಯ್ಯಪ್ಪನ ಹತ್ರನ ಯಾಕೆ ಹೋದ್ರು? ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯಕ್ಕ ಯಾಕೆ ಹೋದ್ಲು? ಇವಕ್ಕೆ ಉತ್ತರ ಕೊಡುವಂತಂದ್ರೆ ಎಡಬಡಿಸ್ತಾರೆ. ಆದ್ದರಿಂದ ನಮ್ಮ ಶರಣರು ಬಸವಣ್ಣವರು ಎಂದೂ ಸ್ಥಾವರ ಲಿಂಗಗಳನ್ನ ವಿರೋಧಿಸಿದವರು ಅಲ್ಲ. ಆದ್ದರಿಂದ ನಾವು ಇದನ್ನ ಅವ್ರು ಹೇಳುವಂತೆ ಯಾವುದೇ ಬಸವಣ್ಣವ್ರ ವಚನಗಳೇ ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅವ್ರು ಹೇಳ್ತಾರೆ, ಅರಗು ತಿಂದು ಕರಗುವ ದೈವ, ಬೆಂಕಿ ಎತ್ತಿದ್ರು ಸುಡುವ ದೈವ, ಇವಕ್ಕೇನು ದೇವ್ರಂತಾರೇನು ಅಂತ ಶರಣರು ಹೇಳ್ಯಾರ ಅಂತ ಹೇಳಿದ್ರು. ಹಂಗೆ ಹೇಳಿದ್ರ ಕೊಳ್ಳ ಕೈಯಾಗ ಕೊಟ್ಟಾರಲ್ಲ ಲಿಂಗ, ಇದನ್ನು ಬೆಂಕಿಯಾಗ ಹಾಕಿದ್ರೆ ಸುಡ್ತೈತಿ ನೋಡೋನು ಕ್ಯಾರೈತೆ, ಅದು ಸುಟ್ಟ ಹೋಗ್ತೈತಿ. ಅದನ್ನು ಗುರು ಕರುಣಿಸಿ ಕೊಟ್ಟಾನ. ಮತ್ತು ಅವು ಗುಡ್ಯಾನು ಏನು ಕಟಗರ್ ಕರುಣಿಸಿಟ್ಟಾರ, ಅಲ್ಲೇನು ಗುರುಗಳ ಹೋಗಿ ಏನು ಮಾಡಿರ್ತಾರ. ಆದ್ದರಿಂದ ದಯವಿಟ್ಟು ನಮ್ಮ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ. ನಮ್ಮ ಇಷ್ಟಲಿಂಗ ಕೈಯೊಳಗೆ, ಯಾಕಂದ್ರೆ ಪರವರ್ಗೆ ಹೋಗ್ತೀವಿ, ಹೋದಾಗ ಒಂದೊಂದು ಕಡೆ ನಮಗೆ ಸ್ಥಾವರ ಲಿಂಗ ಉಪಾಸನೆಗೆ ಸಿಗಲಿಲ್ಲ ಅಂದ್ರೆ ತೊಂದರೆ ಆಗ್ಬಾರ್ದಂತ ನಿಮ್ಮ ಹತ್ರ ಇರಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ.